ಬಿಹಾರ ಚುನಾವಣೆಗೆ ರಾಜ್ಯದಿಂದ ಫಂಡಿಂಗ್ ಆಗಿದೆ. ಬಿಜೆಪಿ ಈ ಒಂದು ಆರೋಪಕ್ಕೆ ಕೈ ಶಾಸಕ ಪ್ರತಿಕ್ರಿಯೆಯನ್ನ ನೀಡಿದ್ದಾರೆ. ಹೊಸಕೋಟೆಯಲ್ಲಿ ಶಾಸಕ ಶರತ್ ಬಚ್ಚೇಗೌಡ ಹೇಳಿಕೆಯನ್ನ ನೀಡಿದ್ದಾರೆ. ಬಿಹಾರ ಚುನಾವಣೆಗೆ ರಾಜ್ಯದಿಂದ ಫಂಡಿಂಗ್ ಆಗಿದೆ. ಬಿಜೆಪಿ ಆರೋಪಕ್ಕೆ ಕೈ ಶಾಸಕ ಶರತ್ ಬಚ್ಚೇಗೌಡ ಅವರು ಹೇಳಿಕೆಯನ್ನ ನೀಡಿದ್ದಾರೆ. ಬಿಜೆಪಿಯು ನಮ್ಮ ಕಡೆ ಒಂದು ಬೆರಳನ್ನ ತೋರಿಸಿದ್ರೆ 4 ಬೆರಳು ಅವರ ಕಡೆ ತೋರಿಸುತ್ತದೆ. ಇದನ್ನ ಅವರು ಗಮನದಲ್ಲಿಟ್ಕೊಳ್ಬೇಕು. ಕೇಂದ್ರದಲ್ಲಿ ಯಾವ ಸರ್ಕಾರ ಇದೆ, ಆ ಸರ್ಕಾರ ಯಾವ ತರ ಚುನಾವಣೆಯನ್ನ ಮಾಡ್ತಾ ಇದೆ, ಇದೆಲ್ಲವನ್ನ ಕೂಡ ಅವರು ಗಮನದಲ್ಲಿಟ್ಕೊಳ್ಬೇಕು. ಬಿಹಾರ ಚುನಾವಣೆಗೆ ರಾಜ್ಯದಿಂದ ಫಂಡಿಂಗ್ ಒಂದು ಆರೋಪದ ಹಿನ್ನೆಲೆ ಈ ರೀತಿಯಾಗಿರುವಂತಹ ಹೇಳಿಕೆಯನ್ನ ನೀಡಿರುವಂತದ್ದು. ನಾವಿವಾಗ ಹಣವನ್ನ ಕಳಿಸ್ತೇವೆ ಅನ್ನೋದಾದ್ರೆ ಕೇಂದ್ರದಲ್ಲಿ ಬಿಜೆಪಿ ಸರ್ಕಾರ ಅಧಿಕಾರದಲ್ಲಿದೆ. ಅವರು ಎಷ್ಟು ಸಾವಿರ ಕೋಟಿ ಹಣವನ್ನ ಕಳಿಸುತ್ತಿದ್ದಾರೆ ಅಂತ ಹೇಳಿ, ಅಲ್ಲಿ ಏನೇನ್ ಆಗ್ತಾ ಇದೆ ಅನ್ನೋದು ಸ್ಪಷ್ಟವಾಗಿ ಹೇಳಿ. ಅವರು ಮಹಾರಾಷ್ಟ್ರ, ಗುಜರಾತ್ ಸೇರಿ ಬೇರೆ ಬೇರೆ ರಾಜ್ಯಗಳಿಂದ ಎಷ್ಟು ಸಾವಿರ ಕೋಟಿಯನ್ನ ಕಳಿಸ್ತಾ ಇದ್ದಾರೆ ಅನ್ನೋದನ್ನ ಮೊದಲಿಗೆ ಅವ್ರು ಹೇಳಿ, ಅದರ ಬಗ್ಗೆ ಮಾಹಿತಿಯನ್ನು ಅವರು ಮೊದಲು ಕೊಡ್ಲಿ. ಆಮೇಲೆ ನಮ್ಮಲ್ಲಿ ನಾವು ಆತ್ಮಾವಲೋಕನವನ್ನ ಮಾಡಿಕೊಳ್ಳುತ್ತೇವೆ. ಬಿಜೆಪಿಯ ಒಂದು ಆರೋಪಕ್ಕೆ ಶರತ್ ಬಚ್ಚೇಗೌಡ ಅವರು ಟಕ್ಕರನ್ನ ನೀಡಿದ್ದಾರೆ. ಇಂದು ಬಿಹಾರ ಚುನಾವಣೆಗೆ ರಾಜ್ಯದಿಂದ ಫಂಡಿಂಗ್ ಆಗಿದೆ ಅನ್ನುವಂತ ಒಂದು ಆರೋಪ ಕೇಳಿ ಬರ್ತಾ ಇದ್ದಂತಹ ಹಿನ್ನೆಲೆಯಲ್ಲಿ ಈ ಒಂದು ಕೈ ಶಾಸಕ ಪ್ರತಿಕ್ರಿಯೆಯನ್ನ ನೀಡಿರುವಂತದ್ದು. ಆರ್ ಅಶೋಕ್ ಅವರು ಗಂಭೀರವಾದಂತಹ ಆರೋಪವನ್ನ ಮಾಡಿದ್ರು. ಕೈ ಶಾಸಕ ಕೆಸಿ ವೀರೇಂದ್ರ ಅವರು 300 ಕೋಟಿ ಒಂದು ಫಂಡಿಂಗ್ ಅನ್ನ ಮಾಡಿದ್ದಾರೆ. ಇದು ಬಿಹಾರದ ಒಂದು ಎಲೆಕ್ಷನ್ ಅನ್ನ ಗೆಲ್ಲೋದಕ್ಕೆ ಕರ್ನಾಟಕದಿಂದ ಈ ರೀತಿಯಾಗಿ ಕೋಟಿ ಕೋಟಿ ಹಣ ಬಳಕೆಯಾಗ್ತಾ ಇದೆ ಅನ್ನುವಂತ ಒಂದು ಆರೋಪದ ಹಿನ್ನೆಲೆ ಈ ರೀತಿಯಾಗಿರುವಂತ ಟಕ್ಕರನ್ನ ಶಾಸಕ ಶರತ್ ಬಚ್ಚೇಗೌಡ ಅವರು ನೀಡಿದ್ದಾರೆ. ಮಾಧ್ಯಮಗಳ ಮುಂದೆ ಜಗಳ ಆಡೋದ್ರಿಂದ ಯಾರಿಗೂ ಕೂಡ ಅನುಕೂಲ ಆಗೋದಿಲ್ಲ, ಅಥವಾ ಅವರಿರಂತ ವ್ಯಾಜ್ಯ ಬಗೆಹರೋದು ಕೂಡ ಇಲ್ಲ. ಅದರಿಂದ ಇದು ಸಾರ್ವಜನಿಕರಿಗೆ ನಾವು ಒಂದು ಮಾದರಿ ಆಗಿರಬೇಕಾದಂಥವ್ರು. ಪದ ಬಳಕೆ, ನಾವು ಆಡಂತ ಮಾತುಗಳು, ನಾವು ಹೇಳಂತ ವಿಚಾರಗಳೆಲ್ಲವನ್ನು ಕೂಡ ಸ್ವಲ್ಪ ಗಮನದಲ್ಲಿಟ್ಕೊಂಡೇ ಆಡಬೇಕಾಗುತ್ತೆ. ಅಲ್ಲ, ಈ ರೀತಿಯಾದಂಥ ಆಪಾದನೆ ಮಾಡ್ಕೋಬೇಕಾದಾಗ ಒಂದು ಬೆರಳನ್ನ ಅವರು ನಮ್ಮ ಕಡೆಗೆ ಮಾಡಿದಾಗ 3-4 ಬೆರಳು ಅವ್ರ ಕಡೆಗೆ ಆಗುತ್ತೆ ಅಂತೇಳಿ ಕೂಡ ಅವರು ಗಮನದಲ್ಲಿ ಇಟ್ಕೋಬೇಕು. ಕೇಂದ್ರದಲ್ಲಿ ಯಾವ ಸರ್ಕಾರ ಇರೋಂಥದ್ದು, ಆ ಕೇಂದ್ರ ಸರ್ಕಾರ ಯಾವ ರೀತಿಯಲ್ಲಿ ಚುನಾವಣೆ ಮಾಡ್ತಾ ಇರೋಂಥದ್ದು, ಮತ್ತೆ ನಾವಿವತ್ತು ಕಳಿಸ್ತಾ ಇದೀವಿ ಅಂದ್ರೆ ಅವ್ರೇನ್ ಮಾಡ್ತಾ ಇದ್ರಂತೆ ಅದನ್ನ ಸ್ವಲ್ಪ ಸ್ಪಷ್ಟವಾಗಿ ಹೇಳಿ. ಕೇಂದ್ರ ಸರ್ಕಾರದಿಂದ ಬಿಹಾರ ಚುನಾವಣೆಗೆ ಎಷ್ಟು ಸಾವಿರಾರು ಕೋಟಿ ರೂಪಾಯಿಗಳು ಅರ್ಧನ ಕಳಿಸ್ತಾ ಇದ್ದಾರೆ, ಏನಾಗ್ತಾ ಇದೆ, ಅವ್ರ ಸರ್ಕಾರಗಳಿರೋಂಥ ಮಹಾರಾಷ್ಟ್ರ ಆಗಿರ್ಬೋದು, ಗುಜರಾತ್ ಆಗಿರ್ಬೋದು, ಬೇರೆ ಬೇರೆ ರಾಷ್ಟ್ರಗಳಿಂದ ಎಷ್ಟು ಸಾವಿರ ಕೋಟಿ ಅವ್ರು ಹರಿಸ್ತಾ ಇದಾರೆ ಅಂತ ಅವ್ರ ಮಾಹಿತಿ ನಮಗೆ ಕೊಡ್ಲಿ. ಆಮೇಲೆ ನಮ್ಮಲ್ಲಿ ನಾವು ಆತ್ಮಾವಲೋಕನ ಮಾಡ್ಕೋತೀವಿ. ಬಿಜೆಪಿ ನಮ್ಮ ಕಡೆ ಒಂದು ಬೆರಳನ್ನ ತೋರಿಸಿದ್ರೆ 3-4 ಬೆರಳು ಅವರ ಕಡೆ ತೋರಿಸುತ್ತೆ. ಆದ್ರಿಂದ ಅವರು ಗಮನದಲ್ಲಿಟ್ಕೊಂಡು ಅದನ್ನ ಕೇಂದ್ರದಲ್ಲಿ ಯಾವ ಸರ್ಕಾರ ಇದೆ, ಅವರು ಎಷ್ಟೊಂದು ಫಂಡಿಂಗ್ ಅನ್ನ ಮಾಡ್ತಾ ಇದ್ದಾರೆ ಬಿಹಾರ ಚುನಾವಣೆಗೆ, ಅದೆಲ್ಲವನ್ನ ಅವರು ಮೊದಲು ನೋಡ್ಕೋಬೇಕಾಗತ್ತೆ. ಆಮೇಲೆ ನಮ್ಮ ಮೇಲೆ ಅವರು ಬೆರಳನ್ನ ತೋರಿಸ್ಬೇಕಾಗತ್ತೆ ಅನ್ನುವಂತ ಹೇಳಿಕೆಯನ್ನ ಹೊಸಕೋಟೆಯಲ್ಲಿ ಶಾಸಕ ಶರತ್ ಬಚ್ಚೇಗೌಡ ಅವರು ನೀಡಿರುವಂಥದ್ದು.